ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಬೆಳಗಿನ ಶುಭೋದಯ ಹಾಗೂ ಯೂಟ್ಯೂಬ್ ತರಗತಿಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ 3ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಂಥ ಕಡ್ಡಾಯ ಕನ್ನಡಕ್ಕೆ ವಿಷಯದ ಬಗ್ಗೆ ಕೆಲವೊಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡಲಾಗಿದೆ. ಅದಾದ ಬಳಿಕ ಮರಳಿಗೆ ಮಣ್ಣಿಗೆ ಬರಬೇಕಾದ ಕಾಲ, ಮರಳಿ ಮಣ್ಣಿಗೆ ಬರಬೇಕಾದ ಕಾಲ ಇದೊಂದು ಪ್ರಬಂಧವಾಗಿದೆ. ಇದನ್ನು ರಚನೆ ಮಾಡಿದವರು LC ಸುಮಿತ್ರಾ ಇವರು. ಈ ಮರಳಿ ಮಣ್ಣಿಗೆ ಬರಬೇಕಾದ ಕಾಲ ಇದರ ಒಂದು ವಿಶೇಷವಾದಂಥ ಪ್ರಬಂಧವಾಗಿದೆ. ಕನ್ನಡದ ಪ್ರಮುಖ ಮಹಿಳಾ ಬರಹಗಾರರಲ್ಲಿ ಒಬ್ಬರಾಗಿದ್ದಂಥ ಡಾಕ್ಟರ್ LC ಸುಮಿತ್ರಾ ಅವರು ಈ ಪ್ರಬಂಧವನ್ನು ರಚನೆ ಮಾಡಿದ್ದಾರೆ. ಇವರು ಹುಟ್ಟಿದ್ದು ಆ ತೀರ್ಥಹಳ್ಳಿ ತಾಲೂಕಿನ ಲಕ್ಷ್ಮೀಪುರದಲ್ಲಿ. ಮೈಸೂರಿನ ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯದಲ್ಲಿ MA ಕನ್ನಡ ಪದವಿಯನ್ನು ಮುಗಿಸಿಕೊಂಡು ಇವರು ಕಾರಂತ್ ಮತ್ತು ಕುವೆಂಪು ಅವರ ಕಾದಂಬರಿಯ ವಿಷಯದಲ್ಲಿ ಸಂಶೋಧನೆ ಮಾಡಿ PhDಯನ್ನು ಪಡೆದುಕೊಂಡು ಇವರ ಕಥೆಗಳು ಮಲಯಾಳಂ, ಇಂಗ್ಲೀಷ್ ಮತ್ತು ತೆಲುಗು ಭಾಷೆಗಳಿಗೆ ತರ್ಜುಮೆಯಾಗಿವೆ. ಇವರು ಬಕುಲದ ದಾರಿ ಮತ್ತು ತುಂಬಿ ಹೂವು ಕವನ ಸಂಗ್ರಹಗಳು, ವಿಭಾವ, ನಿರುಕ್ತ, ಕಾಡು ಕಡಲು, ಓದಿನ ಸುಖ ಇವರು ಬರೆದಂಥ ಕೆಲವೊಂದು ವಿಮರ್ಶೆ ಕೃತಿಗಳಾಗಿವೆ. ಅಷ್ಟೇ ಅಲ್ಲದೆ ಇವರು ಗದ್ದೆಯ ಚಿಂದಾರಿ ಎಂಬ ಪ್ರಬಂಧ ಸಂಕಲನ ಸಹ ಪ್ರಕಟಗೊಂಡಿದೆ. ಪಿಂಜರ್ ಎಂಬ ಕಾದಂಬರಿ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಇವರಿಗೆ S. ಸಾವಿತ್ರಮ್ಮ ಪ್ರಶಸ್ತಿ ಬಂದಿದೆ ಈ ಅನುವಾದಕ್ಕೆ. ಇನ್ನು SV ಪರಮೇಶ್ವರ್ ಭಟ್ ಪ್ರಶಸ್ತಿ ಹಾಗೂ ಇವರು ಸಾಹಿತ್ಯ ಪರಿಷತ್ತಿನ ನೀಲಗಂಗಾದತ್ತಿ ಬಹುಮಾನ ಪಡೆದುಕೊಂಡಿದ್ದಾರೆ. ಪ್ರಸ್ತುತವಾಗಿ ತೀರ್ಥಹಳ್ಳಿ ತುಂಗಾ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಹಾಗೂ ಪ್ರಾಚಾರ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ವಿದ್ಯಾರ್ಥಿಗಳೇ. ಈ ಒಂದು ಪ್ರಬಂಧದ ಸಾರವನ್ನು ನೋಡುವುದಾದರೆ, ಈ ಪ್ರಬಂಧದ ತಲೆಬರದ ಅಡಿಯಲ್ಲಿ ಚರ್ಚೆ ಮಾಡುವುದಾದರೆ, ಮರಳಿ ಮಣ್ಣಿಗೆ ಬರಬೇಕಾದಂಥ ಕಾಲ. ಈಗೆಲ್ಲ ಜಾಗತೀಕರಣದ ದಿನಮಾನಗಳಲ್ಲಿ, ಉದಾರೀಕರಣದ ದಿನಮಾನಗಳಲ್ಲಿ, ಖಾಸಗೀಕರಣದ ದಿನಮಾನಗಳಲ್ಲಿ ರೈತರ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ ಅನ್ನುವ ವಿಚಾರ ನಮಗೆ ಗೊತ್ತಾಗುತ್ತೆ. ಅಂದರೆ ಭಾರತ ದೇಶ ಹಳ್ಳಿಗಳ ನಾಡು, ಒಕ್ಕಲಿಗರ ಬೀಡು ಎಂಬುದಂಥ ಈ ಒಕ್ಕಲಿಗರ, ಈ ರೈತರ ಕುರಿತಂತೆ ದೇಶ ಹೇಳ್ತಕ್ಕಂಥ ಹಲವಾರು ವಿಚಾರಗಳು, ಹಲವಾರು ಮಾತುಗಳು ಈ ದೇಶದಲ್ಲಿ ಕುರಿತಾಗಿ ನಮಗೆ ಕೇಳಿ ಬರ್ತವೆ. ಈ ದೇಶದಲ್ಲಿ ಅಥವಾ ಪ್ರತಿಯೊಂದು ದೇಶದಲ್ಲಿ ಹಳ್ಳಿಗಳಿಗೆ ಮತ್ತು ರೈತರಿಗೆ ಪ್ರಥಮವಾದಂಥ ಪ್ರಾಶಸ್ತ್ಯ ಕೊಡಬೇಕು. ರೈತ ಈ ದೇಶದ ಬೆನ್ನೆಲುಬು. ಭಾರತ ದೇಶ ಹಳ್ಳಿಗಳಿಂದ ಕೂಡಿದ ಒಂದು ಬಹುದೊಡ್ಡ ರಾಷ್ಟ್ರವಾಗಿದೆ. ಆದರೆ ವೈರುಧ್ಯ ಎಂಬಂತೆ ಪರಿಸ್ಥಿತಿ ಏನಾಗಿದೆ ಅಂದರೆ, ನಗರಗಳಿಗೆ ಸಿಕ್ಕಷ್ಟು ಪ್ರಾಧಾನ್ಯ, ಉತ್ತಮ ಶ್ರೀಮಂತರಿಗೆ ಸಿಗ್ತಕ್ಕಂಥ ಪ್ರಾಧಾನ್ಯ ಹಳ್ಳಿಗಳಿಗೆ ಮತ್ತು ರೈತರಿಗೆ ಸಿಗ್ತಾ ಇಲ್ಲ. ಹಳ್ಳಿಗಳು ಮತ್ತು ಹಳ್ಳಿಯಲ್ಲಿ ಬದುಕ್ತಕ್ಕಂಥ ರೈತರು ಸಂಪೂರ್ಣವಾಗಿ ನಿರ್ದಾಕ್ಷಿಣ್ಯವಾಗಿ ಅವರು ಜೀವನವನ್ನು ಸಾಗಿಸಕತ್ಯಾರ. ಉಳಿದಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಿಕ್ಕಂಥ ಒಂದು ಸೌಲಭ್ಯಗಳು, ಸವಲತ್ತುಗಳು, ಕೈಗಾರಿಕರಣ ಇರ್ಬೋದು, ಹೌದಾ, ಬೇರೆ ಬೇರೆ ವ್ಯಾಪಾರೀಕರಣ ಇರ್ಬೋದು, ವ್ಯಾಪಾರ ಇರ್ಬೋದು, ಅವುಗಳಿಗೆ ಸಿಕ್ಕಷ್ಟು ಪ್ರಾಧಾನ್ಯತೆ ಈ ರೈತರಿಗೆ ಯಾಕೆ ಸಿಗ್ತಾ ಇಲ್ಲ, ಈ ಕೃಷಿಗೆ ಯಾಕೆ ಸಿಗ್ತಾ ಇಲ್ಲ ಅನ್ನುವುದು ಒಂದು ಚಿಂತಾಜನಕವಾದಂಥ ಸ್ಥಿತಿ ವಿದ್ಯಾರ್ಥಿಗಳೇ. ಹಾಗಾದಾಗ ಈ ಪ್ರಧಾನದ ಆಶಯ ಒಂದು ನೆಲೆಯೊಳಗೆ ಪ್ರಸ್ತುತ ಪ್ರಬಂಧ ನಮಗೇನಂತ ಅನಾವರಣಗೊಳ್ಳುತ್ತೆ. ಅಂದರೆ ಭಾರತ ದೇಶ ಹಳ್ಳಿಗಳಿಂದ ಕೂಡಿದಂಥ ರಾಷ್ಟ್ರ, ಭಾರತ ದೇಶ ಕೃಷಿಯಿಂದ ಕೂಡಿದಂಥ ರಾಷ್ಟ್ರ, ಕೃಷಿಕರಿಂದ ಕೂಡಿದಂಥ ರಾಷ್ಟ್ರ. ಭಾರತಾದ್ಯಂತ ಬಗ್ಗೆ ಮಾತಾಡ್ತೀವಿ.
ಈ ದೇಶದ ಬೆನ್ನೆಲುಬು ರೈತ. ಈ ಭಾರತ ದೇಶ ಹಲವಾರು ಹಳ್ಳಿಗಳಿಂದ ಒಳಗೊಂಡಂಥ ಒಂದು ಬಹುದೊಡ್ಡವಂಥ ರಾಷ್ಟ್ರವಾಗಿದೆ. ಆದರೆ ಆ ರೈತನಿಗೆ ಮತ್ತು ಆ ಹಳ್ಳಿಗೆ ಸರಿಯಾದ ರೀತಿಯಿಂದ ಸೌಲಭ್ಯಗಳು ದೊರೀತಾ ಇಲ್ಲ. ತದ್ವಿರುದ್ಧವಾಗಿದೆ. ಬೇರೆ ಬೇರೆ ಕ್ಷೇತ್ರಕ್ಕಿದ್ದಂಥ ಬೆಲೆ ಈ ಕೃಷಿ ಕ್ಷೇತ್ರಕ್ಕೆ ಇಲ್ಲವೇ ಇಲ್ಲ. ಇದು ಯಾಕೆ ಅನ್ನುವ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಬಂಧ ಅನಾವರಣಗೊಳ್ಳುತ್ತೆ. ಆ ರೈತರ ನೋವು, ಆ ರೈತರ ಸಂಕಟ ವಿದ್ಯಾರ್ಥಿಗಳಲ್ಲಿ ನಮಗೆ ಗೋಚರವಾಗುತ್ತೆ ಅಂತ ಹೇಳಲಾಗುತ್ತೆ. ರೈತರಿಗೆ ಸಂಬಂಧಪಟ್ಟಂತಹ ಆ ರೈತರಿಗೆ ಮನಸ್ಸಿಗೆ ನೋವಾಗ್ತಕ್ಕಂಥ ಸುದ್ದಿಗಳೇ ಈ ಪ್ರಬಂಧದಲ್ಲಿ ನಮಗೆ ಕಾಣುತ್ತೆ. ಪ್ರಸ್ತುತವಾದಂಥ ದಿನಮಾನಗಳಲ್ಲಿ ಸಹ ಇವತ್ತಿನ ದಿನಮಾನಗಳು ನೋಡ್ಕೊಂಡು ಬಂದಾಗ ರೈತರ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ, ಬಹಳ ನೋವಿನಿಂದ ಕೂಡಿದೆ. ಆ ನೋವಿನಿಂದ ಕೂಡಿದಂಥ ವಿಚಾರಗಳು ದಿನಾಲು ನೀವು ದಿನಪತ್ರಿಕೆಗಳಲ್ಲಿ, ಸಮೂಹ ಮಾಧ್ಯಮಗಳಲ್ಲಿ ಗೊತ್ತಾಗ್ತವೆ. ರೈತ ಆತ್ಮಹತ್ಯೆ ಮಾಡಿಕೊಂಡ, ರೈತ ಸಾಲವನ್ನು ತೀರಿಸದೆ ಆತ್ಮಹತ್ಯೆ ಮಾಡಿಕೊಂಡ, ಬೆಳೆ ನಷ್ಟವಾಯಿತು. ಇವೆಲ್ಲವೂ ದಿನಾಲು ನಾವು ಈ ಸಮೂಹ ಮಾಧ್ಯಮಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಓದ್ತಾನೆ ಇರ್ತೀವಿ. ರೀಸೆಂಟಾಗಿ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಒಂದು ವಿಚಾರ ಬಂದಿತ್ತು. 20 ಎಕರೆಯಲ್ಲಿ ಬಾಳೆ ಬೆಳೆದಂಥ ರೈತ, ಚಾಮರಾಜನಗರ ಸಮೀಪದಲ್ಲಿ ರೈತರೊಬ್ಬರು ಆ ಬೆಲೆ ಕಡಿಮೆ ಆಯಿತೆಂದು ಅಷ್ಟೂ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ. ನೋಡಿ ಅಂಥ ವಿಚಾರ. ಸುಮಾರು ವರ್ಷಾನುಗಟ್ಟಲೆ ಶ್ರಮಪಟ್ಟು ಉತ್ತಮವಾಗಿ ಫಸಲು ಬರುವಂತೆ ಸುಂದರವಾಗಿ ಬೆಳೆಯನ್ನು ಬೆಳೆಸಿ 20 ಎಕರೆ ಜಮೀನಲ್ಲಿ ಬೆಳೆ ಬೆಳೆದಂಥ ಒಬ್ಬ ರೈತ ಸಂಪೂರ್ಣವಾಗಿ ದಿಢೀರಿನ ಬೆಲೆ ಕುಸಿದು ಬಿತ್ತು. ಅದಕ್ಕೋಸ್ಕರವಾಗಿ ಆ ರೈತ ಅಲ್ಲಿರ್ತಕ್ಕಂಥ ಬೆಳೆಯನ್ನು ಕಟಾವು ಮಾಡಿ ಮಾರ್ಕೆಟಿಗೆ ಹೋಗಿ ವಾಪಸ್ ಬರಬೇಕಂದ್ರೆ ಅಲ್ಲಿ ಬರ್ತಕ್ಕಂಥ ಅದರ ಒಂದು ಟ್ರಾನ್ಸ್ಪೋರ್ಟ್ ಚಾರ್ಜ್ ಸಹ ಕೊಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಸಂಪೂರ್ಣವಾಗಿ ಆ ರೈತ 20 ಎಕರೆ ಬೆಳೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದಂಥ ವಿಚಾರ ಚಾಮರಾಜನಗರದ ಸಮೀಪದಲ್ಲಿ ಹಳ್ಳಿಯೊಂದರಲ್ಲಿ ಒಂದು ಸುದ್ದಿ ಆ ಪತ್ರಿಕೆಯಲ್ಲಿ ಬಂದಿತ್ತು ವಿದ್ಯಾರ್ಥಿಗಳೇ. ಆ ಬೆಳೆಯನ್ನು ನಾಶ ಮಾಡಿದಂಥ ವಿಚಾರವನ್ನು ಓದಿ ಮನಸ್ಸಿಗೆ ಬಹಳ ಬೇಜಾರವಾಯಿತು. ಬಾಳೆ ಕೆ ಜಿಗೆ ಕೇವಲ 2 ರೂಪಾಯಿ. ಒಂದು ಕೆ ಜಿಗೆ 2 ರೂಪಾಯಿ ಬೆಲೆ ಸಿಕ್ಕಿದರೆ ಆ ಬಾಳೆಗೊನೆಯನ್ನು ಕಡಿದು ಮಾರ್ಕೆಟ್ ಸಾಗಿಸುವ ಕೂಲಿ ಸಹ ಹುಟ್ಟುವುದಿಲ್ಲ. ಬೆಳೆದಿದ್ದು, ಶ್ರಮಪಟ್ಟಿದ್ದು, ಅದಕ್ಕೆ ಗೊಬ್ಬರ ಹಾಕಿದ್ದು ಅವೆಲ್ಲವೂ ಬೇಡ. ಆ ಬಾಳೆಗೊನೆಯನ್ನು ಕಡಿದು ಮಾರ್ಕೆಟ್ ಸಾಗಿಸುವ ದರ ಸಹ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳೇ. 1 ಕೆ ಜಿ ಬಾಳೆಗೆ 2 ರೂಪಾಯಿ ಆದರೆ, 1 ಕೆ ಜಿ ಬಾಳೆಗೆ 2 ರೂಪಾಯಿ ಆದರೆ ಆ ಕಡಿದು ಮಾರ್ಕೆಟ್ಗೆ ಹೋಗ್ತಕ್ಕಂಥ ದರ ಸಿಕ್ಕಿಲ್ಲ ಅಂದರೆ ರೈತ ಇನ್ನೇನು ಮಾಡೋಕ್ಕಾಗುತ್ತೆ. ಹಾಗಾಗಿ ಈ ಸಮಯದಲ್ಲಿ ಗ್ರಾಹಕರಿಗೆ ಬಾಳೆಹಣ್ಣು ಸಹ ಕಡಿಮೆ ಬೆಲೆಯಲ್ಲಿ ಸಿಗುತ್ತಿಲ್ಲ. ಹಂಗಂದ ತಕ್ಷಣಕ್ಕೆ ರೈತರ ಬೆಲೆ ರೇಟ್ ಕಡಿಮೆ ಆಗೈತೆ 2 ರೂಪಾಯಿ ಕೆ ಜಿ. ಆದರೆ ಗ್ರಾಹಕರಿಗೆ ಬಾಳೆಹಣ್ಣು ಪರ್ಚೇಸ್ ಮಾಡ್ತಕ್ಕಂಥ ಬಾಳೆಹಣ್ಣುಗಳನ್ನು ಕೊಂಡ್ಕೋತಕ್ಕಂಥ ರೈತರಿಗೆ ಸಹ ಕಡಿಮೆ ಬೆಲೆಯಲ್ಲಿ ಹಣ್ಣು ಸಿಗ್ತಾ ಇಲ್ಲ. ಅವ್ರಿಗೆ ಏನು ರೇಟ್ ಕೊಡಬೇಕು, 20 ರೂಪಾಯಿ ಕೆ ಜಿ, 30 ರೂಪಾಯಿ ಕೆ ಜಿ, 50 ರೂಪಾಯಿ ಕೆ ಜಿನ ನಾವು ಕೊಂಡ್ಕೋಬೇಕಾಗಿದೆ ಗ್ರಾಹಕರಾದಂಥವ್ರು. ಹಾಗಾದರೆ ರೈತನಿಗೂ ಲಾಭ ಇಲ್ಲ, ಗ್ರಾಹಕನಿಗೂ ಲಾಭ ಇಲ್ಲ. ಅಂದರೆ ಲಾಭ ಯಾರಿಗೆ? ಅಂದರೆ ದಲ್ಲಾಳಿಗಳಿಗೆ ಅಥವಾ ಮಧ್ಯವರ್ತಿಗಳಿಗೆ. ವಿದ್ಯಾರ್ಥಿಗಳೇ, ಇದು ದಲ್ಲಾಳಿ ಮತ್ತು ಮಧ್ಯವರ್ತಿಗಳ ಕಾಟದಿಂದ ರೈತ ಸಂಪೂರ್ಣವಾಗಿ ಲಾಸ್ ಆಕತ್ತೇನ, ನಷ್ಟ ಅನುಭವಿಸಕತ್ತೇನ. ಹಾಗಾಗಿ ಕಾಣದ ಕೈಗಳು ಇದರ ಮಧ್ಯೆ, ಗ್ರಾಹಕ ಮತ್ತು ರೈತನ ಮಧ್ಯೆ ಕಾಣದ ಕೈಗಳು ಕೆಲಸ ಮಾಡೋಕ್ಕೈತೆ. ಅಂದರೆ ಮಧ್ಯವರ್ತಿಗಳು ಮುಖ್ಯ ಕಾರಣ. ಈಗ ಮತ್ತೆ ಕೊಡಗಿನಲ್ಲಿ ಬೆಳೀತಕ್ಕಂಥ ಕಿತ್ತಳೆಗೆ ಬೆಲೆ ಇಲ್ಲ, ಆ ಕೊಯ್ಸಿದ ಬೆಲೆಯು ದೊರಕುವುದೆಂಬ ಸುದ್ದಿ ಇದೆ. ಕೊಡಗಿನಲ್ಲಿ ಬೆಳೀತಕ್ಕಂಥ ಕಿತ್ತಳೆ ಆರೆಂಜ್, ಆ ಕಿತ್ತಳೆ ಹಣ್ಣಿಗೆ ಸಹ ಏನಂತೆ ಬೆಲೆ ಇಲ್ಲ ಅಂತ ಸುದ್ದಿ ಬರಕತ್ತೈತೆ. ಹಾಗಾಗಿ ಅಲ್ಲಿರ್ತಕ್ಕಂಥ ರೈತರು ಆ ಕಿತ್ತಳೆ ಹಣ್ಣನ್ನು ಕಟ್ ಮಾಡ್ತಾ ಇಲ್ಲ, ಬಿಡಿಸ್ತಾ ಇಲ್ಲ. ಈ ಒಂದು ಸುದ್ದಿ ಬರ್ತಾ ಇದೆ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ನಮ್ಮ ತೀರ್ಥಹಳ್ಳಿಯ ಕಿತ್ತಳೆ ಬೆಲೆ 1 ಕೆ ಜಿಗೆ 40 ರೂಪಾಯಿಗಿಂತ ಕಡಿಮೆ ಇಲ್ಲ. ಆ ತೀರ್ಥಹಳ್ಳಿ ಅಥವಾ ಯಾವುದೇ ಊರು ತೊಗೊಳ್ರಿ, ಅದೇ ಊರಂತೇನಿಲ್ಲ, 40 ರೂಪಾಯಿಗಿಂತ 1 ಕೆ ಜಿ 40 ರೂಪಾಯಿಗಿಂತ ಕಡಿಮೆ ಇಲ್ಲ. ಕನಿಷ್ಠ
40 ರೂಪಾಯಿ ಗರಿಷ್ಠ ಎಷ್ಟಾದ್ರೂ ಆಗ್ಬೋದು. 40 ರೂಪಾಯಿಗಿಂತ ಕೆ ಜಿ ಕಡಿಮೆ ಇಲ್ಲ. ಆದರೆ ರೈತ 40 ರೂಪಾಯಿ ಕೆ ಜಿ ಹಣ್ಣು ಕೊಟ್ಟರೆ ಲಾಸ್ ಆಗುತ್ತೆ ಅನ್ನೋ ಅರ್ಥ ಏನಂದರೆ ಆ ರೈತನಿಗೆ ಸರಿಯಾದ ರೀತಿ ಬೆಲೆ ಸಿಗ್ತಾ ಇಲ್ಲ. ರೈತನಿಂದ 2 ರೂಪಾಯಿ ಕೆ ಜಿ ತೆಗೆದುಕೊಂಡಂಥ ಹಣ್ಣು ಇವತ್ತು ಗ್ರಾಹಕನಿಗೆ 40 ರೂಪಾಯಿ ಕೆ ಜಿ ಮಾರ್ತಾರೆ ಅಂದರೆ ಅಲ್ಲಿರ್ತಕ್ಕಂಥ ಮಧ್ಯವರ್ತಿಗಳ ಕಾಟ ಬಹಳ ವಿಪರೀತವಾಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಏನಾಗ್ತಂದರೆ ಈ ಹಣ್ಣಿನ ವ್ಯಾಪಾರ ನೋಡ್ಕೊಂಡು ಬಂದಾಗ ಎಷ್ಟೋ ಆಪ್ಕಾಮ್ಸ್ ಅನ್ನೋ ಹಣ್ಣಿನ ಅಂಗಡಿಗಳಲ್ಲ ಅವೆಲ್ಲ ಏನಾದವು. ಹಾಗಾದರೆ ಈ ಆಪ್ಕಾಮ್ಸ್ ಅಂಗಡಿಗಳು ಏನಾದವು ನೋಡ್ಕೊಂಡು ಬಂದಾಗ ನಮಗೆ ಬೇಡಿಕೆ ಇಲ್ಲದ ಕಾಲದಲ್ಲಿ ಹಣ್ಣುಗಳ ಆ ಮೌಲ್ಯವರ್ಧನೆ ಮಾಡುವ ವ್ಯವಸ್ಥೆ ರೈತ ಸಹಕಾರಿ ಸಂಘಗಳು ಮಾಡುವಂತಾಗಬೇಕು. ಯಾವಾಗ ಹಣ್ಣಿನ ಬೆಲೆ ಕಡಿಮೆಯಾಗುತ್ತೋ ಅಥವಾ ಹಣ್ಣು ಕೊಂಡ್ಕೋತಕ್ಕಂಥ ಕೆಲವೊಂದು ಸಹಕಾರಿ ಸಂಘಗಳನ್ನು ಮಾಡಬೇಕು. ರೈತರಿಗೆ ಅನುಕೂಲವಾಗುವಂತೆ ಅವರನ್ನು ಬದುಕಿಸುವಂಥ ಕೆಲವೊಂದು ಸಹಕಾರಿ ಸಂಘಗಳನ್ನು ಅನಿವಾರ್ಯ ಮಾಡಬೇಕಾಗತ್ತೆ. ಈ ಪ್ರತಿಕೂಲ ಸನ್ನಿವೇಶಗಳ ಜೊತೆಗೆ ಸ್ವತಃ ರೈತರು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಜಾಣತನದಿಂದ ವರ್ತಿಸಬೇಕಾಗುತ್ತೆ, ಅನಿವಾರ್ಯತೆ ಇದೆ. ಅನಿವಾರ್ಯವಾಗಿ ಈ ಒಂದು ಕಾಲಘಟ್ಟದಲ್ಲಿ ಇಂಥ ಕಾಲ ಬಂದಾಗ ರೈತರು ಸಹ ಸ್ವಲ್ಪ ಅನಿವಾರ್ಯವಾಗಿ ಸನ್ನಿವೇಶಗಳಲ್ಲಿ ಜೊತೆಗೆ ಸ್ವಲ್ಪ ಹಣಕಾಸಿನ ವಿಷಯದಲ್ಲಿ ಅತ್ಯಂತ ಜಾಣತನದ ಮೂಲಕ ವರ್ತಿಸಬೇಕಂತ ಅನಿವಾರ್ಯವಿದೆ. ವಿದ್ಯಾರ್ಥಿಗಳೇ, 4 ದಶಕಗಳ ಹಿಂದಿನ ಮಲೆನಾಡಿನ ರೈತರ ಸರಳ ಜೀವಿಗಳಾಗಿದ್ದರು. ಹೆಚ್ಚಿನವರ ಕೈಯಲ್ಲಿ ದುಡ್ಡು ಇರುತ್ತಿರಲಿಲ್ಲ. ಈಗ ಕುರಿತು ಯೋಚಿಸಿದರೆ ಈಗ ಹಲವಾರು ಅಡಿಕೆ ಮಂಡಿಗಳ ಬಡ್ಡಿ ಲೆಕ್ಕಾಚಾರವೇ ಅರ್ಥವಾಗುತ್ತಿಲ್ಲವೇನೋ ಅನಿಸುತ್ತೆ. ಕಳೆದ ವರ್ಷದ ಸಾಲ, ಅದರ ಮೇಲಿನ ಬಡ್ಡಿ ಮತ್ತು ಕೊಯ್ಲಿನ ಸಮಯದಲ್ಲಿ ತೆಗೆದುಕೊಂಡು ಮುಂಗಡ ಎಲ್ಲ ಹಣ ಕಳೆದ ಅವರ ಕೈಗೆ ಬರುತ್ತಿದ್ದು ಬಹಳ ಕಡಿಮೆ ಹಣ. ಮತ್ತೆ ಸಾಲ ಮಾಡುವುದು ಅನಿವಾರ್ಯವಾಗಿತ್ತು. ನೋಡು, ಇದೊಂದು ಬಗೆಹರಿದ ಆ ವಿಷದ ಚಕ್ರದಂತಿತ್ತು. ಆಮೇಲೆ ಅಡಿಕೆ ಸೊಸೈಟಿ ವ್ಯವಹಾರ ಜಾಸ್ತಿ ಆದಂತೆ ರೈತರು ಹಣಕಾಸಿನ ಲೆಕ್ಕ ಇಡಲು ಕಲಿತರು. ಪರಿಸ್ಥಿತಿ ಸುಧಾರಿಸಿತು. ಆದರೆ ಕೃಷಿ ಕಾರ್ಮಿಕರ ಸಮಸ್ಯೆ ಹುಟ್ಟಿಕೊಂಡಿತ್ತು. ಎಂಥದ್ದು ಅಂತ ಮೊದಲೆಲ್ಲ ರೈತರು ಕೃಷಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದಲ್ಲಾಳಿ ಅಂಗಡಿಗಳಿಗೆ ಹೋಗಿ ಗೊಬ್ಬರ, ಬೀಜ, ಕೂಲಿ ಕಾರ್ಮಿಕರಿಗೆ ಹಣ ಅಂತಿಕಿಸಿದ ಸಾಲ ತೊಗೊಂಬರೋದು. ಸಾಲ ತೊಗೊಂಬಂದಾಗ ವಾಪಸ್ ಬೆಳೆ ಬಂದಾಗ ಅವ್ರಿಗೆಲ್ಲ ಕೊಡೋದು. ರೈತ ಬೆಳೆದಂಥ ಹಣ ಎಷ್ಟಾಗ್ತದಪ್ಪ ಅಂದರೆ ಬರೀ ಮೇಲಿನ ಬಡ್ಡಿಗೆ ಮಾತ್ರ ಸರಿ ಹೋಗ್ತಿತ್ತು. ಬಡ್ಡಿ ಮತ್ತು ಕೂಲಿ ಕಾರ್ಮಿಕರಿಗೆ ಬಂದಂಥ ಅವ್ರಿಗೆ ಅಷ್ಟೇ ಸರಿ ಹೋಗ್ತಿತ್ತು. ಆದರೆ ರೈತನಿಗೆ ಒಂದು ನಯ ಪೈಸೆ ಉಳಿತಿದ್ದಿಲ್ಲ. ಇದೊಂದು ರೀತಿ ವಿಷದ ಚಕ್ರದಿಂದ ಸುತ್ತುತ್ತಿತ್ತು. ಹಾಗಾದಾಗ ಅನಿವಾರ್ಯವಾಗಿ ಕೊಡಗು, ಮಡಿಕೇರಿಯಲ್ಲಿ ಬರೀ ಈ ಅಡಿಕೆ ತೆಂಗಿನ ತೋಟದ ಹೀಗೆ ಆಗ್ತಿತ್ತು. ಹಾಗಾಗಿ ಅಲ್ಲಿ ಏನಾದಪ್ಪ ಅಂದರೆ ಅಡಿಕೆ ಮಂಡಿಗಳಲ್ಲಿ ಕೆಲವೊಂದು ಸಹಕಾರಿ ಸಂಘಗಳು ಪ್ರಾರಂಭವಾದವು. ಅಲ್ಲಿ ಸಹಕಾರಿ ಸಂಘಗಳಲ್ಲಿ ಸಾಲ ತೆಗೆದು ಕಡಿಮೆ ಬಡ್ಡಿಯಲ್ಲಿ ಅವರಿಗೆ ವ್ಯಾಪಾರ ಮಾಡುವುದು. ರೈತ ಸರಿಯತಿಯಿಂದ ಲೆಕ್ಕವನ್ನು ಇಟ್ಕೊಳ್ಳೋಕತ್ತಿದ. ಹಾಗಾದಾಗ ರೈತನಿಗೆ ಸ್ವಲ್ಪ ಅನುಕೂಲದ ಒಂದು ದಾರಿ ತೋರಕತ್ತು. ಹಾಗಿದ್ದಾಗ ಇಲ್ಲಿ ಅಡಿಕೆ ಸೊಸೈಟಿಯ ವ್ಯವಹಾರದಲ್ಲಿ ಎಷ್ಟು ರೈತರ ಹಣ ಲೆಕ್ಕ ಇಡೋಕ್ಕೆ ಸಾಧ್ಯ ಆಗ್ತಿತ್ತು. ಪರಿಸ್ಥಿತಿ ತುಂಬ ಸುಧಾರಿಸಿತು. ಆದರೆ ಕೃಷಿ ಕಾರ್ಮಿಕರ ಸಮಸ್ಯೆ ಹುಟ್ಟಿಕೊಂಡಿತ್ತು. ಎಲ್ಲ ರೆಡಿ ಆಯಿತು, ಕೃಷಿಗೆ ಅನುಕೂಲವಾಗುವಂತೆ ಎಲ್ಲ ರೆಡಿ ಆಯಿತು. ಆದರೆ ಕೃಷಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ತಕರು, ಆ ಒಂದು ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಕಡಿಮೆ ಆಕತ್ತಿದ್ರು. ವಿದ್ಯಾಭ್ಯಾಸ ಮುಗಿಸಿದಂಥ ಮಕ್ಕಳು ನಗರಗಳಲ್ಲಿ ಕೆಲಸ ಹುಡ್ಕೊಂಡು ನಗರಕೊಂಡ್ರು. ಯಾರು ಸಾಲಿ ಓದೋದು, ಹಳ್ಳಿಗೆ ಯಾರು ಇರ್ತಾರಪ್ಪ, ಕೃಷಿ ಯಾರು ಮಾಡ್ತಾರಪ್ಪ, ಹಳ್ಳಿಗೆ ಬಿಟ್ಟು ಕೃಷಿ ಮಾಡುವ ನೆಪದಲ್ಲಿ ಬೇಡ ಅಂತೇಳಿ ನಗರಗಳಲ್ಲಿ ಬೆಂಗಳೂರು, ಮಂಗಳೂರು ಅಂತ ನಗರಗಳಿಗೆ ಕೆಲಸವನ್ನು ಹುಡುಕಿಕೊಂಡು ಹೊಂಟು. ಕೃಷಿಗೆ ಭವಿಷ್ಯವಿಲ್ಲ, ಇದು ಕಷ್ಟದ ಬದುಕು, ನಾವು ಭವಿಷ್ಯದ ಕಷ್ಟವನ್ನು ನಮ್ಮ ಮಕ್ಕಳು ಅನುಭವಿಸೋದು ಬೇಡವೇ ಬೇಡ ಅನ್ನುವ ಜಾಯಮಾನ ಆ ರೈತರದಾಯಿತು. ನಾವು ಪಟ್ಟಂಥ ಕಷ್ಟ ಸಾಕು, ನಾವು ಓದಲಿಲ್ಲ ಬರಲಿಲ್ಲ, ಈ ರೈತನಾಗಿ ನಾವು ಜೀವನ ಸಂಪೂರ್ಣವಾಗಿ ಸುಸ್ತಾಗೋದೆ, ನಮ್ಮ ಮಗ ರೈತ ಆಗೋದು ಬೇಡ, ನಾವು ಅನುಭವಿಸಿದ ಕಷ್ಟ ಅನುಭವಿಸೋದು ಬೇಡ ಅನ್ನುವ ವಿಚಾರವನ್ನು ಇಟ್ಟುಕೊಂಡು ತಮ್ಮ ಮಕ್ಕಳನ್ನು ಶಾಲೆ ಓದಿಸಿ ಉನ್ನತ ವ್ಯಾಸಂಗ ಮಾಡಿಸಿ ನಗರಗಳಿಗೆ ಕೆಲಸಕ್ಕೆ ಹಚ್ತಕ್ಕಂಥ ಜಾಯಮಾನ ಆ ರೈತರ ವಿದ್ಯಾರ್ಥಿಗಳೇ. ಅಂದರೆ ಈ ಎಲ್ಲ ಕಾರಣಗಳಿಂದ ಕೃಷಿ ಮಕ್ಕಳು ಉದ್ಯೋಗಕ್ಕಾಗಿ ನಗರವಾಸಿಗಳಾಗುತ್ತಿದ್ದಾರೆ. ಹಳ್ಳಿಗಳಲ್ಲಿ ಸ್ವಇಚ್ಛೆಯಿಂದ ಉಳಿಯುವ ಸಂಖ್ಯೆ ಬಹಳ ಕಡಿಮೆ ಆಗಿದೆ. ಹಳ್ಳಿಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಿದೆ, ನಗರಗಳಲ್ಲಿ ಜನಸಂಖ್ಯೆ ವಿಪರೀತ ಹೆಚ್ಚಾಗ್ತಿದೆ. ಕಾರಣ ಇಷ್ಟೇ, ರೈತರ ಮಕ್ಕಳು ಶಾಲೆ ಓದಿ
ನಗರಗಳಲ್ಲಿ ಕೆಲಸ ಹುಡ್ಕೊಂಡು ಹೋಗ್ತಕ್ಕಂಥ ಜಾಯಮಾನ ಹೆಚ್ಚಾಗಿದೆ. ಹಾಗಾದಾಗ ಇದಕ್ಕೆ ವಿರುದ್ಧವಾದಂಥ ನಗರಗಳು ಜೀವನ, ಜನದಟ್ಟಣೆ, ವಾಹನ ದಟ್ಟಣೆಗಳಿಂದ ಅಸಹನೀಯವಾಗಿದೆ. ಜನಸಂಖ್ಯೆ ಹೆಚ್ಚದಂತೆ ವಾಹನ ಸಂಚಾರ ಹೆಚ್ಚಾಗಿದೆ. ಹಲವಾರು ಕಾಯಿಲೆಗಳು ಸಹ ಅಲ್ಲಿ ಬರ್ತಾ ಇದೆ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಏನಾಗುತ್ತೆ, ಹಳ್ಳಿಗಳಲ್ಲಿ ಆ ಉಳಿಯುವವರ ಸಂಖ್ಯೆ ಕಡಿಮೆಯಾದಾಗ ಇದಕ್ಕೆ ವಿರುದ್ಧವಾದಂಥ ನಗರ ಜೀವನ ತುಂಬ ಕಷ್ಟವಾಗ್ತಾ ಇತ್ತು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಕೆ ವಿ ಸುಬ್ಬಣ್ಣವರ ಬರೆದಂಥ ಒಂದು ಲೇಖನ ಏನಂದರೆ ಗೋಕುಲ ನಿರ್ಗಮನ. ಈ ಗೋಕುಲ ನಿರ್ಗಮನ ಅಂತ ನೆನಪಾಗೋದು ಆ ಗೋಕುಲದಲ್ಲಿ ಬೆಳೆದಂಥ ಕೃಷ್ಣ ದೊಡ್ಡವನಾದ ನಂತರ, ಆ ಗೋಕುಲದಲ್ಲಿ ಬೆಳೆದಂಥ ಶ್ರೀಕೃಷ್ಣ ದೊಡ್ಡವನ ನಂತರ ಸೋದರ ಮಾವನ ಅಕ್ರೂರನ ಕರೆಯ ಮೇರೆಗೆ ಮಥುರೆಗೆ ಹೋಗುತ್ತಾನೆ. ತನ್ನ ಕರ್ತವ್ಯ ನಿರ್ವಹಿಸಲು ಅದುವರೆಗೆ ಅವನ ಕೈಲಿದ್ದಂಥ ಆ ಒಂದು ಕೋಲನ್ನು ಗೋಕುಲದಲ್ಲೇ ಬಿಟ್ಟು ಹೋಗಿರ್ತಾನೆ. ಅಲ್ಲಿ ಯಾಕೆ ಹೋಗಿರ್ತಾನೆ ಮಥುರೆಗೆ ಅಂದರೆ ತನ್ನ ಕಾರ್ಯವನ್ನು ಮಾಡೋಕ್ಕೆ ಹೋಗಿರ್ತಾನೆ. ಆ ಕಾರ್ಯ ಮುಗಿಸ್ಕೊಂಬರ್ತನಕ್ಕೆ ಆ ಒಂದು ಗೋಕುಲದಲ್ಲಿ ತನ್ನ ಕೊಳಲನ್ನು ಬಿಟ್ಟು ಹೋಗಿರ್ತಾನೆ, ಕೈಲಿದ್ದ ಕೊಳಲನ್ನು. ಮಥುರಾದಲ್ಲಿ ಚಕ್ರವನ್ನು ಹಿಡಿಯುತ್ತಾನೆ. ಮಥುರದಲ್ಲಿ ಅನಿವಾರ್ಯವಾಗಿ ಕೊಳಲು ಬಿಡ್ತಾನೆ, ಚಕ್ರ ಹಿಡಿಯುತ್ತಾನೆ. ಬಹಳ ಚುರುಕಿನ ಹುಡುಗ ಕೃಷ್ಣ ಅಗಲಿಕೆಯಿಂದ ಗೋಕುಲದ ಬದುಕು ಸಂಪೂರ್ಣವಾಗಿ ಏನಂತ ಬರಡಾಗಿ ಹೋಗುತ್ತೆ. ಯಾವಾಗ ಗೋಕುಲದಲ್ಲಿ ಕೃಷ್ಣ ಇದ್ದಾಗ ಒಂದು ಗೋಕುಲಕ್ಕೆ ಬೆಲೆ ಇತ್ತು. ಅವನು ಯಾವಾಗ ಮಥುರಾಕ್ಕೆ ಹೋದನೋ ಬಹಳ ಹುಮ್ಮಸ್ಸು ಚುರುಕಿನಿಂದ ಹುಡುಗಿದಂಥ ಗೋಕುಲ, ಆವಾಗ ಕೃಷ್ಣನು ಅಲ್ಲಿ ಹೋದಾಗ ಗೋಕುಲ ನೀತಿ ಬರಡಾಗಿ ಹೋಗುತ್ತೆ. ಗೋಕುಲದ ಬದುಕು ಬರಡಾಗಿ ಹೋಗುತ್ತೆ. ಇಂದು ನಮ್ಮ ಹಳ್ಳಿಗಳ ಬದುಕು ಹೀಗೆ ಆಗಿದೆ. ಯಾವಾಗ ಆ ಕಲಿತಂಥ ವಿದ್ಯಾರ್ಥಿಗಳು ಕೃಷಿಯಲ್ಲಿ ಸಂಶೋಧನೆ ಮಾಡಲು ಹಳ್ಳಿಯಾಗಿ ಇದ್ಕೊಂಡು ಕೃಷಿ ಮಾಡಿದರೆ ಮಾತ್ರ ಆ ಹಳ್ಳಿಗೊಂದು ವ್ಯಾಲ್ಯೂ ಇರುತ್ತೆ. ಹಳ್ಳಿಯಲ್ಲಿ ಜನ ಇಲ್ಲಂದರೆ, ಅಲ್ಲಿ ಧನ ಇಲ್ಲಂದರೆ, ಜಮೀನಿನ ಬಗ್ಗೆ ಆ ಪ್ರೀತಿ ಇಲ್ಲಂದರೆ, ಹಳ್ಳಿ ಜನವೆಲ್ಲ ಸಿಟಿ ಸೇರಿಕೊಂಡ್ರೆ ಹಳ್ಳಿ ವ್ಯಾಲ್ಯೂ ಕಳ್ಕೊಳ್ತದೆ. ಹೇಗಂದರೆ ಗೋಕುಲದ ಕೃಷ್ಣ ಮಥುರೆಗೆ ಹೋದ ಹಾಗೆ, ಗೋಕುಲದ ಕೃಷ್ಣ ಮಥುರೆಗೆ ಹೋದ ಹಾಗೆ ರೈತ ಜಮೀನನ್ನು ಬಿಟ್ಟು, ಎತ್ತು ಬಿಟ್ಟು, ಎಲ್ಲ ಬಿಟ್ಟು ಹೋಗ್ತಾನೆ. ಆದರೆ ಹಳ್ಳಿಗೆ ಸೊಗಡಿಲ್ಲ. ಆ ರೈತ ಇದ್ದರೆ ಮಾತ್ರ ಆ ಹಳ್ಳಿಗೆ ಒಂದು ಸೊಗಸಾಗುತ್ತೆ ಅನ್ನೋ ವಿಚಾರವನ್ನು ಇಲ್ಲಿ ಆ ಕೆ ವಿ ಸುಬ್ಬಣ್ಣವರು ಬರೆದಂಥ ವಿಚಾರ ನಮಗೆ ನೆನಪಾಗುತ್ತೆ ವಿದ್ಯಾರ್ಥಿಗಳೇ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ನಮ್ಮ ಬುದ್ಧಿವಂತ ಮಕ್ಕಳೆಲ್ಲ ವೈದ್ಯರಾಗಿ ಇಂಜಿನಿಯರ್ಗಳಾಗಬೇಕೆಂಬ ಇಂಜಿನಿಯರಾಗಿ ಬೆಂಗಳೂರು ಮತ್ತು ದೆಹಲಿ ಅಂತ ಅಮೇರಿಕಾ, ಇಂಗ್ಲೆಂಡ್ವರೆಗೂ ಹೋದರೆ ನಮ್ಮ ಕೃಷಿ ಬದುಕನ್ನು ಸುಧಾರಿಸುವುದಾದರೂ ಹೇಗೆ? ನಮ್ಮ ಮಕ್ಕಳು ಇಂಜಿನಿಯರ್ ಆಗಬೇಕು, ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ನಮ್ಮ ಮಕ್ಕಳು ಅದಾಗಬೇಕು ಅನ್ಕೇಸಿ ನಾವೆಲ್ಲರೂ ದೆಹಲಿ, ಅಮೇರಿಕಾ, ಇಂಗ್ಲೆಂಡೆಲ್ಲ ಕಳಿಸಿಬಿಟ್ರೆ ನಮ್ಮ ಕೃಷಿಯಲ್ಲಿ ಸಂಶೋಧನೆ ಮಾಡೋರು ಯಾರು? ನಮ್ಮ ಕೃಷಿಯನ್ನು ಬದುಕಿಸೋರು ಯಾರು? ನಮ್ಮ ಕೃಷಿ ಜೀವನ ಹೇಗೆ ಸಾಗಬೇಕು ಅನ್ನೋ ವಿಚಾರ ನೋಡ್ಕೊಂಡು ಬಂದಾಗ ವಿದ್ಯಾರ್ಥಿಗಳ ಒಂದು ರೀತಿಯ ಶೋಚನೀಯವಾದಂಥ ನಮ್ಮ ಬದುಕು ಗೋಚರವಾಗುತ್ತೆ. ಯಾರೂ ನಾನು ರೈತ ಆಗ್ತಂತೆ ಮುಂದೆ ಬರ್ತಾ ಇಲ್ಲ, ನಾನು ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋ ಮನೋಭಾವ ಹಾಗಾಗಿದೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ವಿದ್ಯಾವಂತ ಯುವತಿಯರು ಕೃಷಿಗೆ ಮರಳುವಂತೆ ಮಾಡಬೇಕಾದಂಥ ಅಗತ್ಯವಿದೆ. ನಾವೆಲ್ಲ ಮಾಡ್ತಕ್ಕಂಥ ಕೆಲಸ ಮುಖ್ಯವಾದ ಏನಪ್ಪ ಅಂದರೆ, ಅತ್ಯಂತ ಜಾಣರು, ವಿದ್ಯಾವಂತ ವಿದ್ಯಾರ್ಥಿ, ಯುವತಿಯರು ವಾಪಸ್ ನಾವು ಕೃಷಿ ಮಾಡ್ತೀವಿ ಅನ್ನೋ ಮನೋಭಾವರಲ್ಲಿ ಬರಬೇಕು. ಆ ರೀತಿ ಮಾಡಬೇಕಾಗಿದೆ ಇವತ್ತು. ಯಾಕಾಗಿ ಅಂದರೆ ಇಲ್ಲಿ ಓದುವಾಗಲೇ ಮುಂದೆ ಕೃಷಿಕರಾಗಲು ಅಗತ್ಯವಿರತಕ್ಕಂಥ ವಿಷಯವನ್ನು ಓದುವುದು, ಆ ಓದುವ ಸಂದರ್ಭದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂಥ ಕಾಳಜಿಯನ್ನು, ಪ್ರೀತಿಯನ್ನು ಇರುವ ವಿಷಯವನ್ನು ಆ ಪಠ್ಯಕ್ರಮದಲ್ಲಿ ಅಳವಡಿಸುವುದು, ನಗರ ಜೀವನದ ಸಮಸ್ಯೆಗಳು, ಅವುಗಳ ಅರಿವು ವಿದ್ಯಾರ್ಥಿಗಳ ದೆಸೆಯಿಂದ ಮೂಡಿಸುವುದು. ನಗರದಲ್ಲಿ ಜೀವನ ಹೇಗಿರುತ್ತೆ, ಅಲ್ಲಿ ಕಷ್ಟ ಹೇಗಿರುತ್ತೆ, ಆ ಜೀವನ ಹೇಗಿರುತ್ತೆ, ಹಳ್ಳಿ ಜೀವನ ಹೇಗಿರುತ್ತೆ, ಅವೆಲ್ಲವನ್ನು ಅತ್ಯಂತ ಸುಂದರವಾಗಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಹೇಳುವುದು. ಕೃಷಿ ಜೀವನ ಅತ್ಯಂತ ಗೌರವಯುತವಾದದ್ದು. ಕೃಷಿ ಜೀವನ ಅತ್ಯಂತ ಗೌರವಯುತವಾದಂಥ ವಿಚಾರವನ್ನು ಹೇಳುವುದು. ಹಾಗಾಗಿ ಇಲ್ಲಿ ಕೃಷಿ ಜೀವನ ಗೌರವಯುತದ್ದು, ಅದು ಹೇಗೆ, ಸ್ವಾವಲಂಬಿ ಜೀವನ ಹೇಗೆ, ಆ ಎಲ್ಲ ವಿಚಾರಗಳನ್ನು ನಾವು ಇಂದಿನ ಯುವಕರಿಗೆ, ಇಂದಿನ ಯುವತಿಯರಿಗೆ ಜ್ಞಾನವನ್ನು ನೀಡ್ತಕ್ಕಂಥ ಅವಶ್ಯಕತೆ ಬಹಳ ಇದೆ ವಿದ್ಯಾರ್ಥಿಗಳಿಗೆ. ಹಾಗಾದಾಗ ಇಲ್ಲಿ ಈಗ ಹಲವು ಪ್ರಯತ್ನಗಳನ್ನು ವಿದ್ಯಾಭ್ಯಾಸ ಮುಗಿಸಿದ ಮೇಲೆ ಹಳ್ಳಿ ಬದುಕು ಅವರಿಗೆ ಮರಳಬಹುದು ಎಂಬ ಅರಿವು, ಕನಸು ಯುವತಿಯರಲ್ಲಿ ನಾವು ಏನು ಮಾಡಬೇಕಂದ್ರೆ ಮೂಡುವಂತಾಗಬೇಕು. ಗ್ರಾಮೀಣ ಪ್ರದೇಶದ ಸದಾಕಾಲ ವಿದ್ಯುತ್ ಕಡಿತ ಮಾಡಿ ಪಟ್ಟಣಗಳಿಗೆ ಆದ್ಯತೆ ಕೊಡುವ ಮನೋಭಾವ ಸರಿಯಲ್ಲ.
ಗ್ರಾಮೀಣ ಪ್ರದೇಶಗಳಲ್ಲಿರ್ತಕ್ಕಂಥ ಜನರಿಗೆ ಆ ವಿದ್ಯುತ್ ಕಡಿತ ಮಾಡ್ಬೋದು. ಆ ವಿದ್ಯುತ್ತನ್ನು ನಗರ ಪ್ರದೇಶದ ವ್ಯಕ್ತಿಗಳಿಗೆ ಕೊಡ್ಬೋದು. ಇದು ಅಷ್ಟೊಂದು ಸರಿಯಾದ ರೀತಿಯಿಂದ ಮಾರ್ಗವಲ್ಲ. ಎಲ್ಲರಿಗೂ ಸಮಾನತೆಯಿಂದ ನಗರಗಳಿಗೆ ಮತ್ತು ಹಳ್ಳಿಗಳಿಗೆ ಸರಿಯಾದ ರೀತಿಯಿಂದ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ನೀವೆಲ್ಲ ಸೇರಿ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಬೆಂಗಳೂರಿರ್ತಕ್ಕಂಥ ಮಲಿನ, ಆ ಬೆಂಗಳೂರಿನ ಧೂಳು, ಆ ಬೋರ್ವೆಲ್ ನೀರು, ಸಂಚಾರ ದಟ್ಟಣೆ, ರಸ್ತೆ ಮೇಲಿನ ಟ್ರಾಫಿಕ್ ಜಾಮ್ಗಳನ್ನು ಕಳೆದು ಹೋಗುವ ಸಮಯ, ಇವೆಲ್ಲವುಗಳಿಂದ ಉತ್ತಮವಾದ ಸ್ವಚ್ಛ ಗಾಳಿ, ನೀರು ಇರುವ ಶಬ್ದ ಮಾಲಿನ್ಯವಿಲ್ಲದಂಥ ಗ್ರಾಮೀಣ ಬದುಕಿನ ಗುಣಮಟ್ಟ ಹೆಚ್ಚು ಎಂಬುದು ನಮ್ಮ ಯುವ ಜನತೆಗೆ ಮನಮುಟ್ಟಬೇಕಾಗಿದೆ. ಅಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು, ಟ್ರಾಫಿಕ್ ಜಾಮು, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಜನಗಳಿಂದ ತುಂಬಿದಂಥ ಆ ಬೆಂಗಳೂರು ನಗರಕ್ಕಿಂತಲೂ ಸ್ವಚ್ಛಂದವಾದಂಥ ನೀರು, ಶುಭ್ರವಾದಂಥ ಗಾಳಿ, ಹಳ್ಳಿ ಬದುಕು ಎಷ್ಟೊಂದು ಶ್ರೇಷ್ಠ ಅನ್ನುವ ವಿಚಾರವನ್ನು ನಮ್ಮ ಯುವ ಪೀಳಿಗೆಗೆ ತಿಳಿಸಬೇಕಾಗಿದೆ. ವಿದ್ಯಾರ್ಥಿಗಳೇ, ತಪ್ಪು ಎಲ್ಲಿ ಆಗುತ್ತಿದೆ ಎಂದು ಹುಡುಕಿದರೆ ನಮ್ಮ ಮಾಧ್ಯಮಗಳು, ಪಠ್ಯಗಳು ಯಾರೂ ರೈತಾಪಿಯ ಮಹತ್ವವನ್ನು ಕೊಡುತ್ತಿಲ್ಲ. 4 ದಶಕಗಳ ಹಿಂದೆ ನಾವು ಶಾಲಾ ಪಠ್ಯದಲ್ಲಿ ಓದಿದ ಭಾರತದ ರೈತ ಸಾಲದಲ್ಲಿ ಹುಟ್ಟಿ, ಸಾಲದಲ್ಲಿ ಬೆಳೆದು, ಸಾಲದಲ್ಲಿ ಸಾಯುತ್ತಾನೆ ಎಂಬ ಗ್ರಹಿಕೆ ಇಂದಿಗೂ ಇದೆ. ಆದರೆ ಇದು ವಿದ್ಯಾವಂತ ಕೃಷಿಕ ವ್ಯಕ್ತಿಗಳ ಮೇಲೆ ಆಗ್ತಕ್ಕಂಥ ಒಂದು ರೀತಿಯ ಬಹಳ ಧೋರಣೆಯಾಗಿದೆ. ನಾವು ಓದಿದ್ವಿ, ಭಾರತದ ರೈತ ಸಾಲದಲ್ಲಿ ಹುಡ್ತಾನೆ, ಸಾಲದಲ್ಲೇ ಬೆಳಿತಾನೆ, ಕೊನೆಗೆ ಸಾಲದಲ್ಲೇ ಸಾಯ್ತಾನೆ. ಇದಕ್ಕೆ ಸಂಬಂಧಪಟ್ಟಂಥ ಸಮೂಹ ಮಾಧ್ಯಮ ಇರ್ಬೋದು, ಪತ್ರಿಕೆಗಳಿರ್ಬೋದು, ರೈತರ ಬಗ್ಗೆ ಉತ್ತಮವಾದ ವಿಚಾರಗಳನ್ನು ಎಲ್ಲಿ ಮಂಡನೆ ಮಾಡಿಲ್ಲ. ಈ ಎಲ್ಲ ಸಮೂಹ ಮಾಧ್ಯಮಗಳು ಎಚ್ಚೆತ್ತುಕೋಬೇಕಾಗತ್ತೆ. ರೈತರ ಅವಕಾಶದ ಬಗ್ಗೆ, ರೈತರ ಕಾನೂನುಗಳ ಬಗ್ಗೆ, ರೈತರ ಅಧಿಕಾರಗಳ ಬಗ್ಗೆ ಸರಿಯಾದ ಮಾತಾಡಬೇಕಾಗತ್ತೆ. ಅಂದಾಗ ಏನನ್ನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಪರಿಸ್ಥಿತಿ ಈಗ ಸುಧಾರಿಸಿದೆ. ಆದರೆ ಕನ್ನಡದ ದೃಶ್ಯ ಮಾಧ್ಯಮಗಳು ಪ್ರಸಾರವಾಗುವ ಕೃಷಿ ಕಾರ್ಯಕ್ರಮಗಳ ಒಳನೋಟಗಳಲ್ಲಿ ನಿರಸವಾಗಿರ್ತವೆ. ಆ ಕೃಷಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಪ್ರಸಾರವಾಗ್ತವೆ. ಅವು ಯಾವುದೇ ರೀತಿಯಿಂದ ನಿರಸವಾಗಿವೆ, ಅತ್ಯಂತ ಪರಿಣಾಮಕಾರಿಯಾಗಿ ಪ್ರಸಾರವಾಗ್ತಾ ಇಲ್ಲ. ಹಾಗೆ ಪಕ್ಕದ ಕೇರಳ ಮಲಯಾಳಂ ಭಾಷೆ ಕಾರ್ಯಕ್ರಮಗಳಲ್ಲಿ ವಾಹಿನಿಯವರು ಪ್ರಗತಿಪರ ಕೃಷಿಕರ ಮನೆಗೆ ಹೋಗಿ ಚಿತ್ರೀಕರಿಸ್ತಕ್ಕಂಥ ಪ್ರಸಾರ ಮಾಡುತ್ತಾರೆ. ಭೂಮಿ ಮಲಯಾಳಂ ಆಗಲಿ, ಕಿಸಾನ್ ಕೃಷಿದೀಪನಾಗಲಿ, ಈ ಬಗೆಯ ಕಾರ್ಯಕ್ರಮಗಳು ರಸಗೊಬ್ಬರ, ಕೀಟನಾಶಕದಲ್ಲಿ ಸಾಲ ಮಾಡಿ ನಷ್ಟ ಅನುಭವಿಸುವ, ಆತ್ಮಹತ್ಯೆ ಮಾಡಿಕೊಂಡ ರೈತರ ಆ ನೇತಾತ್ಮಕ ನಿದರ್ಶನಗಳನ್ನು 3 ಹೊತ್ತು ಪ್ರಸಾರ ಮಾಡಿ ರೈತಾಪಿ ಬಗ್ಗೆ ಜಿಗುಪ್ಸೆ ಹುಟ್ಟುವ ಕನ್ನಡ ಚಾನೆಲ್ಗಳ ನಿರೂಪಕರಿಗೆ ಮೊದಲ ತಿಳುವಳಿಕೆ ಮಾತ್ರ ತರಬೇತಿ ನೀಡಿ ಅರಿವು ಮೂಡಿಸುವುದು ಮತ್ತು ಆ ಕಾರ್ಯಕ್ರಮ ನಿರ್ವಹಿಸುವುದು, ಪ್ರಸ್ತುತಪಡಿಸ್ತಕ್ಕಂಥ ವಿಚಾರವನ್ನು ನಾವು ಈ ರೀತಿಯಲ್ಲಿ ಮನಗಾಣಿಸಬೇಕಾಗಿದೆ. ವಿದ್ಯಾರ್ಥಿಗಳೇ, ಅಂದರೆ ರೈತರಿಗೆ ಹೊಸ ಚೈತನ್ಯ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡಿ, ರೈತ ಸಾಲ ಮಾಡಿದ, ಕೀಟನಾಶಕ ಸಿಂಪಡಿಸಿ ಸತ್ತೋದ, ಇಂಥದ್ದು ಮರು ಪ್ರಸಾರ ಮಾಡಿ 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 ರೈತರ ಜೀವನ ಇಷ್ಟೇ ಅಲ್ಲಪ್ಪ ಅನ್ನುವ ರೀತಿಯಿಂದ ಈ ಒಂದು ಪ್ರಸಾರ ಮಾಧ್ಯಮದವರು, ಸಮೂಹ ಮಾಧ್ಯಮದವರು ಇಂಥ ಒಂದು ತಪ್ಪು ಕೆಲಸ ಮಾಡ್ತಾಯಿದ್ದಾರೆ. ಮೊದಲು ಆ ಕೆಲಸ ನಿಲ್ಲಬೇಕಾಗಿದೆ ವಿದ್ಯಾರ್ಥಿಗಳೇ. ಯಾಕಾಗೆಂದರೆ ಆ ರೈತನ ಮನೆಗೆ ಹೋಗಿ ಚಿತ್ರೀಕರಣ ಮಾಡಿ ಅನ್ನೋ ಪದೇ ಪದೇ ಹಾಕ್ತಕ್ಕಂಥ ಅದು ನೋಡಿ ರೈತ ಆಗಲೇಬಾರ್ದು ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾನೆ ವಿದ್ಯಾರ್ಥಿಗಳೇ. ಹಾಗಾಗಿ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ, ಯಾವುದೇ ಆಡಳಿತ ಮಂಡಳಿಗಳಲ್ಲಿ ರೈತರ ಸಮಸ್ಯೆಗಳಿಗೆ ಆದ್ಯತೆ ಮೇರೆಗೆ ಬಗೆಹರಿಸಬೇಕು. ರೈತರಿಗೆ ಆ ಸಮಸ್ಯೆ ಮೇರೆಗೆ ರೈತರ ಸಮಸ್ಯೆಗಳೇನು ಅಂತಕ್ಕಂಥದ್ದು ಅವ್ರು ಏನು ಮಾಡ್ಬೇಕಂದ್ರೆ ಬಗೆಹರಿಸಬೇಕೈತಿ. ಸಣ್ಣದೊಂದು ದಾಖಲೆ ಪಡೆಯಲು ತಿಂಗಳಾಂಗಟ್ಟಲೆ ಎಳೆಯಬೇಕನ್ನೋ ಸ್ಥಿತಿ ಬದಲಾಗಬೇಕಾಗತ್ತೆ. ಒಂದು ಯಾವುದೋ ಸಣ್ಣ ದಾಖಲೆ ಪಡ್ಕೋಬೇಕಾದ್ರೆ ರೈತ ಏನಾಗಂದರೆ ತಿಂಗಳಾಂಗಟ್ಟಲೆ ಅಲ್ದಾಡಬೇಕಾಗತ್ತೆ. ಆ ಕೆಲಸ ಫಸ್ಟ್ ನಿಲ್ಲಬೇಕಾಗತ್ತೆ. ಅದು ನಿಲ್ಲಿಸ್ಬೇಕು. ರೈತನ ಆ ಸಣ್ಣ ಪುಟ್ಟ ಕೆಲಸ ಆಗಿಂದಾಗಲೇ ಆಗಬೇಕಾಗತ್ತೆ. ರೈತರಿಗೆ ಆದ್ಯತೆ ನೀಡಬೇಕಾಗತ್ತೆ. ಹಾಗಾಗಿ ಈ ಸಮಸ್ಯೆಗಳಿಗೆ ಸ್ಪಂದಿಸುವ ವ್ಯವಸ್ಥೆ ಬೇಕಾಗುತ್ತೆ. ಮಲೆನಾಡಿನ ರೈತರಿಗಿಂತ ಬಯಲು ಸೀಮೆಯ ಮಳೆಯಾಧಾರಿತ ಹೊಲದ ಕೃಷಿ ಮಾಡುವ ರೈತರುಗಳು ಭಯಂಕರವಾಗಿ ಹೆಚ್ಚು. ಆ ಮಲೆನಾಡಿನ ಕೃಷಿಯ ನೀರಾವರಿಯ ರೈತರು, ಈ ಮಳೆಯಾಶ್ರಿತ ಬಂದ ರೈತರ ಸ್ಥಿತಿಯಂತೂ ತುಂಬ ಚಿಂತಾಜನಕವಾಗಿದ್ದು, ಹಾಗಾಗಿ ಈ ಕೃಷಿ ಮಾಡುವ ರೈತರ ಸಮಸ್ಯೆಗಳು ಹೆಚ್ಚಿರ್ತವೆ. ಉತ್ತರ ಕರ್ನಾಟಕದ ರೈತರು ಕಷ್ಟಗಳನ್ನು, ಸಮಸ್ಯೆಗಳನ್ನು ಇವತ್ತಿಗೂ ಸಹ ಅವರಿಗೆ ಸರಿಯಾದ ವ್ಯವಸ್ಥೆಗೆ ಕ್ರಿಯಾಶೀಲವಾಗಿಲ್ಲ. ಅವರ ಸಮಸ್ಯೆಗಳಿಗೆ ಪರಿಹರಿಸ್ತಾ ಇಲ್ಲ. ಅವರ ಸಮಸ್ಯೆಗಳು ಏನೋ ಹೆಚ್ಚಾಗ್ತವೆ. ಹಾಗಾಗಿ
ನಮ್ಮ ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳ ಶೈಕ್ಷಣಿಕ ಸೌಲಭ್ಯಗಳು, ವೈದ್ಯಕೀಯ ಸೌಲಭ್ಯಗಳು, ಬ್ಯಾಂಕಿಂಗ್ ಸೌಲಭ್ಯಗಳು ಇನ್ನೂ ಸುಧಾರಿಸಬೇಕಾಗತ್ತೆ. ಇನ್ನು ಆ ಫೋನ್ಗಳು, ಇಂಟರ್ನೆಟ್ಗಳು ಲಭ್ಯವಾಗಬೇಕು. ನಮ್ಮ ಮನೋಭಾವ ಸಂಪೂರ್ಣವಾಗಿ ಬದಲಾಗಬೇಕು. ರೈತನೂ ಸಹ ಬಹುಮುಖ್ಯವಾದಂಥ ವ್ಯಕ್ತಿಯನ್ನು ಮನೋಭಾವ ಬರಬೇಕಾಗತ್ತೆ. ಅಷ್ಟೇ ಅಲ್ಲ, ರೈತರು ಕೃಷಿ ಚಟುವಟಿಕೆಗಳ ಜೊತೆಗೆ ಸಂಗೀತ, ಸಾಹಿತ್ಯದಂಥ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವುದು, ಅದರ ಜೊತೆಗೆ ಸಾಂಖ್ಯಿಕ ಚಟುವಟಿಕೆಗಳು ಬೇಕಾಗುತ್ತೆ. ಅಂದರೆ ಇಲ್ಲಿ ಈ ದಶೆಯಲ್ಲಿ ಹೆಗ್ಗೋಡಿಯ ಚರಕ ಸಂಸ್ಥೆ ಪ್ರಸನ್ನ ಅವರ ಒಂದು ದೇಸಿ ಚಿಂತನೆ ಅಗತ್ಯವಾಗಿದೆ. ಪರಿಸರಕ್ಕೆ ಹಾನಿಯಾಗದಂತಹ ಆಧುನಿಕ ಸೌಲಭ್ಯಗಳನ್ನು ಅಳವಡಿಸಿಕೊಳ್ಳಬೇಕಾಗತ್ತೆ ನಮ್ಮ ಕೃಷಿಯಲ್ಲಿ. ಈ ಎಲ್ಲ ಸಾಧ್ಯವಾಗಬೇಕಾದರೆ ವಿದ್ಯಾವಂತರು, ಜ್ಞಾನವಂತರು, ಮುಂದಾಲೋಚನೆ ಉಳ್ಳಂತಹ ವ್ಯಕ್ತಿಗಳು, ಯುವಕ ಯುವತಿಯರು ಹಳ್ಳಿಗಳಲ್ಲಿ ಉಳ್ಕೊಂಡು ಕೃಷಿ ಮಾಡಬೇಕಾಗತ್ತೆ. ಜ್ಞಾನವಂತ ವ್ಯಕ್ತಿಗಳು ಹಳ್ಳಿಯಲ್ಲಿ ಉಳ್ಕೊಂಡು ಕೃಷಿ ಮಾಡಿದಾಗ ನಾವು ಅಂದ್ಕೊಂಡಂಥ ಎಲ್ಲ ರೀತಿಯ ವಿಚಾರಾಂಶಗಳು ಬರಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಈ ಹಳ್ಳಿಗಳ ಉಳಿದು ಕೃಷಿಕರಾಗಬೇಕು. ನಾವು ಹೇಳಿದಷ್ಟು ಸರಳವಾದಂಥ ಕೆಲಸ ಇದು ಅಲ್ಲ, ಸುಲಭವೂ ಅಲ್ಲ. ಗ್ರಾಮೀಣ ಪ್ರದೇಶದ ಪ್ರತಿ ಮಗುವು ಪ್ರಾಥಮಿಕ ಶಾಲೆ ಹಂತದಲ್ಲಿ ಶಿಕ್ಷಕರಿದ್ದರೆಲ್ಲರೂ ನಗರವಾಸಿಗಳಾಗಬೇಕು. ಹೆಚ್ಚು ಓದುವವರು ಮಾತ್ರ ಹಳ್ಳಿಗಳಿರ್ತಾರೆ ಎಂಬ ತಪ್ಪು ಅಭಿಪ್ರಾಯವನ್ನೇ ಸರಿ ಎಂದು ತಿಳಿದು ಬೆಳೆಯುವ ವಾತಾವರಣವಿದೆ. ಇದನ್ನು ಬದಲಾಯಿಸಿಕೊಳ್ಬೇಕಾದ್ರೆ ಗ್ರಾಮೀಣ ಜನರ ಬದುಕು, ವಿದ್ಯಾವಂತ ಯುವಕ ಯುವತಿಯರ ನಿರೀಕ್ಷೆಗಳನ್ನು ಸಂಪೂರ್ಣವಾಗಿ ಪೂರೈಸುತ್ತಿರಬೇಕಾಗಿದೆ ವಿದ್ಯಾರ್ಥಿಗಳೇ. ಅಂದಾಗ ಮಾತ್ರ ಏನನ್ನಾದರೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಗೊತ್ತಾಗುತ್ತೆ ನಮಗೆ, ಪ್ರತಿಯೊಬ್ಬ ವಿದ್ಯಾವಂತ, ಪ್ರತಿಯೊಬ್ಬ ಜ್ಞಾನವಂತರು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಆ ಕೃಷಿಯ ಬಗ್ಗೆ ಪ್ರೀತಿ ಬರಬೇಕಪ್ಪ ಅಂದರೆ ಈ ನಮ್ಮ ಸಮೂಹ ಮಾಧ್ಯಮ, ಪತ್ರಿಕೆಯವರು, ಸರ್ಕಾರದವರು ವಿಶೇಷವಂತ ಕೃಷಿಗೆ ಸಿಗ್ತಕ್ಕಂಥ ಎಲ್ಲ ಅವಕಾಶಗಳನ್ನು ದೊರಕಿಸಬೇಕಾಗತ್ತೆ. ಅಂದಾಗ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿ, ಜ್ಞಾನವಂತ ಯುವಕ ಯುವತಿಯರು ಈ ಒಂದು ಮರಳಿ ಮಣ್ಣಿಗೆ ಬರಬೇಕಂತ ಕಾಲಘಟ್ಟ ಮುಂದೆ ಬರಬೇಕಾಗತ್ತೆ. ರೈತರ ಸ್ಥಿತಿ ತುಂಬ ಚಿಂತಾಜನಕವಾಗಿದೆ ವಿದ್ಯಾರ್ಥಿಗಳಿಗೆ. ಇಲ್ಲಿಗೆ ಈ ಪ್ರಬಂಧ ಮುಕ್ತಾಯವಾಯಿತು. ಇನ್ನು ಮುಂದಿನ ತರಗತಿಯಲ್ಲಿ ಮತ್ತೊಂದು ಪ್ರಬಂಧದೊಂದಿಗೆ ಭೇಟಿಯಾಗೋಣ ವಿದ್ಯಾರ್ಥಿಗಳೇ. ಧನ್ಯವಾದಗಳು.